ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಅಜ್ಜಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ಏನು ಮಾಡಿದ್ದೀರಾ ನೀವಿಬ್ಬರು ಅಂತ ಅನ್ಬೇಕಾದ್ರೆ ಅಜ್ಜಿತ್ ನಾವೇನು ಮಾಡಿದ್ವಿ ಅಜ್ಜಿ ಅಂತ ಕೇಳ್ತಾ ಇರ್ತಾನೆ. ಈ ಕಡೆ ಮನೆಯವರೆಲ್ಲರೂ ಸಹ ಟೆನ್ಷನಿಂದ ಅಜ್ಜಿತ್ ನಾನು ನೋಡ್ತಿರ್ಬೇಕಾದ್ರೆ ರಮಣ್ಣ ಹೇಳ್ತಾ ಇರ್ತಾನೆ, ಏನು ಮಾಡಿದ್ರಿ ಅಂತ ಕೇಳ್ತಾ ಇದ್ದೀರಲ್ಲ, ನೀವು ಮದುವೆ ಆಗೋ ವಿಚಾರ ಭಾಗ್ಯಮ್ಮಗೆ ಯಾಕೆ ಗೊತ್ತಿಲ್ಲ ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ. ಆವಾಗ ಮತ್ತೆ ಅಪೇಕ್ಷೆನೂ ಸಹ ಕೇಳ್ತಾ ಇರ್ತಾಳೆ, ಏನಕ್ಕೆ ನೀವು ಮದುವೆ ಆಗೋ ವಿಚಾರನ ಹೇಳಿಲ್ಲ? ಹಾಗಾದರೆ ಭೂಮಿ, ನೀನು ನಾಟಕ ಮಾಡ್ತಾ ಇದೆಯಾ? ಸುಮ್ಮನೆ ನೀನು ತಾಳಿನ ಕಟ್ಕೊಂಡು, ನನ್ನ ತಮ್ಮ ನಿನಗೆ ತಾಳಿನೇ ಕಟ್ಟಿಲ್ಲ, ಕಟ್ಕೊಂಡು ನಾಟಕ ಮಾಡ್ಕೊಂಡು ಹೆಂಡತಿಯಾಗಿ ಇಲ್ಲಿ ನಟಿಸ್ತಿದ್ಯಾ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಭೂಮಿಗೆ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ದೇವಿಯನ್ನು ಸಹ ಕೇಳ್ತಾ ಇರ್ತಾಳೆ, ನಿಜ ಹೇಳು, ಯಾಕೆ ನೀನು ನಿಮ್ಮ ಅಮ್ಮನಿಗೆ ಹೇಳಿಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಅಪೇಕ್ಷೆನೂ ಸಹ ಫೋರ್ಸ್ ಮಾಡ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ, ಏನು ಕಟ್ಕಡೆಯಲ್ಲಿ ನಮ್ಮನ್ನು ನಿಲ್ಲಿಸೋ ರೀತಿ ನೀವು ಕೋರ್ಟ್ ಹೊರಗಡೆ ಬಂದು ನಿಲ್ಲಿಸ್ತಿದ್ದೀರಲ್ಲ, ಜಡ್ಜ್ ಆಗಿಬಿಟ್ಟಿದ್ದೀರ ಎಲ್ಲರೂ, ಏನು ಇವಾಗ ಕಟ್ಕಡೆಗೆ ಕರ್ಕೊಂಡೋಗಿ ಕೇಳ್ತೀರಾ ಅಂತ ಕೇಳ್ತಿರ್ಬೇಕಾದ್ರೆ ಎಲ್ಲರೂ ಕೋಪ ಮಾಡಿಕೊಂಡು ಅಜಿತ್ ಮುಖನ ನೋಡ್ತಾ ಇರ್ತಾರೆ. ಮತ್ತೆ ಇನ್ನೊಂದು ಕಡೆ ಶ್ರವಣ ಸಹ ತುಂಬ ಕೋಪ ಮಾಡ್ಕೊಂಡು ಕೇಳ್ತಾ ಇರ್ತಾನೆ, ಕೋರ್ಟಲ್ಲಿ ಒಬ್ಬ ಲಾಯರ್ ಆಗಿ ಕೇಳೋಕ್ಕಾಗದ ಪ್ರಶ್ನೆನ ಇಲ್ಲಿ ಕುಟುಂಬದವರಾಗಿ ನಾನು ಕೇಳ್ತಾ ಇದ್ದೀನಿ, ನೀವಿಬ್ಬರು ಮದುವೆ ವಿಷಯನ ಯಾಕೆ ಮುಚ್ಚಿಟ್ರಿ ಅಂತ ಅನ್ಬೇಕಾದ್ರೆ ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ, ಕೇಳಿ ಕೇಳಿ ಇನ್ನೇನೇನು ಪ್ರಶ್ನೆ ಕೇಳಬೇಕು ಅದನ್ನೆಲ್ಲ ಕೇಳಿ ನಾನು ನಿಮಗೆಲ್ಲ ಉತ್ತರ ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ನೀನು ನಮಗೆ ಉತ್ತರ ಕೊಡೋದು ಬೇಕಾಗಿಲ್ಲ, ಅವಳು ನನಗೆ ಉತ್ತರ ಕೊಡಲಿ, ಈ ನೀವಿಬ್ಬರು ಮದುವೆ ಆಗಿರೋ ವಿಷಯನ ಅವರಮ್ಮನಿಂದ ಯಾಕೆ ಮುಚ್ಚಿಟ್ಟಿದ್ಲು ಅದನ್ನು ಹೇಳಕ್ಕೆ ಹೇಳು ಅವಳಿಗೆ ಅಂತ ಹೇಳ್ತಾ ಇರ್ತಾರೆ. ಅವಾಗ ಭೂಮಿ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನಾವು ಮದುವೆ ಆಗಿರೋ ವಿಚಾರನ ಹೇಳ್ಬೇಕು ಅಂತ ತುಂಬ ಸಲ ಪ್ರಯತ್ನ ಪಟ್ಟೆ, ಆದರೆ ನಮ್ಮಮ್ಮ ನಮ್ಮ ಅಪ್ಪನ ಕೊಲೆ ಕೇಸಲ್ಲಿ ಈ ಥರ ಜೈಲಲ್ಲಿ ಇರಬೇಕಾದ್ರೆ ತುಂಬ ಸಂಕಟ ಪಡ್ತಾಯಿದ್ರು, ಅವಾಗ ಹೋಗಿ ನಾನು ಈ ವಿಷಯ ಹೇಳಿದರೆ ತುಂಬ ನೊಂದ್ಕೋತಾರೆ, ಅದಕ್ಕೋಸ್ಕರ ನಾವು ಸುಮ್ಮನಾದೆ ಅಷ್ಟೇ ಅಂತ ಅಂತಿರ್ಬೇಕಾದ್ರೆ ದೇವಿಯನ್ನೇ ಹೇಳ್ತಾ ಇರ್ತಾಳೆ, ಯಾಕಮ್ಮ ಇವಾಗ ನೊಂದ್ಕೊಂಡ್ರು ತಾನೆ, ಈ ವಿಷಯನ ಆವಾಗಲೇ ಹೇಳ್ಬೋದಿತ್ತಲ್ವ ಅಂತ ಅಂದಾಗ, ಹೌದು ನೊಂದ್ಕೋತಾರೆ ಅಂತ ಗೊತ್ತಿತ್ತು ಹೇಳಲಿಲ್ಲ, ಆದರೆ ಇವಾಗ ಹೇಳಿ ಅವ್ರಿಗೆ ಅರ್ಥ ಮಾಡಿಸಿ ಬಂದಿದ್ದೀನಿ, ಅವ್ರು ಒಪ್ಕೊಂಡಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತನೂ ಕೋಪ ಮಾಡಿಕೊಂಡು, ಇವಾಗ ಹೇಳಿ ಅವ್ರನ್ನ ಅರ್ಥ ಮಾಡಿಸೋದು ಬದಲು ಆವಾಗಲೇ ನಡೆದಿದ್ದ ವಿಷಯ ಎಲ್ಲನೂ ಸಹ ಹೇಳಿದರೆ ಇನ್ನೂ ಒಳ್ಳೇದಾಗ್ತಿತ್ತು ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ, ಅತ್ತೆ ನಾನು ಇವಾಗ ನಿಮ್ಮ ಮುದ್ದಿನ ಸೊಸೆ, ಯಾರು ಬೇಕಾದರೂ ನನಗೋಸ್ಕರ ನೀವು ಎದುರಾಕೋತೀರಾ, ಅವಾಗ ನಿಮ್ಮ ಮಗನ ಮದುವೆಯಾಗಿ ಬಂದಾಗ ನೀವು ನನ್ನನ್ನು ಸೊಸೆ ಅಂತ ಏನಾದರೂ ಒಪ್ಕೊಂಡಿದ್ರ ಅತ್ತೆ ಅಂತ ಕಣ್ಣೀರು ಹಾಕೊಂಡು ಕೇಳ್ತಿರ್ಬೇಕಾದ್ರೆ ಈ ಕಡೆ ಸಂಗೀತನಿಗೆ ತುಂಬ ಬೇಜಾರಾಗ್ತಿರುತ್ತೆ. ಅವತ್ತೊಂದಿನ ಅಜ್ಜಿತು ಮದುವೆಯಾಗಿ ಬಂದಿದ್ದ ದಿನ ನಾನು ನೆನೆಸ್ಕೊಂಡಾಗ ಸಂಗೀತ ಹೇಳ್ತಾ ಇರ್ತಾಳೆ, ಎಷ್ಟೋ ಧೈರ್ಯ ನೀನು ಇವಳನ್ನ ಮದುವೆಯಾಗಿ ಬಂದಿದೆಯಲ್ಲ, ನಮ್ಮ ಅಪ್ಪ ಅಮ್ಮ ನಿನಗೆಲ್ಲ ಯಾರು ಬೇಡವಾದ್ರ, ನಾವೆಲ್ಲ ಬೇಡವಾದ್ವ ನಿನಗೆ ಅಂತ ಅಜಿತ್ ಕೆನ್ನೆಗೆ ಹೊಡೆದಿದ್ದು, ಹಾಗೆ ಅಜ್ಜಿ ನೀನು ಮಾತ್ರ ಒಳಗಡೆ ಬಾ, ಇವಳು ಬರೋಂಗಿಲ್ಲ, ನಮ್ಮ ಮನೇಲಿ ಯಾವತ್ತೂ ಸಹ ನಿನಗೆ ಜಾಗ ಇಲ್ಲ ಅಂತ ಹೇಳಿದ್ದು, ಮತ್ತು ಸಂಗೀತ ದೇವ್ರ ದೀಪ ಹಚ್ಚು ಅಂತ ಹೇಳ್ಬಿಟ್ಟು ನಿನ್ನನ್ನು ಸೊಸೆಯಾಗಿ ನಾನು ಒಪ್ಕೊಂಡಿದ್ದೀನಿ ಅಂತ ಅಲ್ಲ, ನನ್ನ ಮಗನ ಹೆಂಡತಿಯಾಗಿ ಅಂತ ಅಷ್ಟೇ ನಿನಗೆ ಹೇಳ್ತಾ ಇರೋದು ಅಂತ ಇಲ್ಲ, ಹೇಳಿದ್ದನ್ನು ಸಹ ಸಂಗೀತ ನೆನ್ಪು ಮಾಡ್ಕೋತಾ ಇರ್ತಾಳೆ. ಮತ್ತೆ ಭೂಮಿ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ದಿನಗಳು ಕಳೆದಂತೆ ಅಲ್ವತ್ತೆ ನೀವು ನನ್ನ ಒಳ್ಳೆ ಗುಣ ನೋಡಿ ಸೊಸೆ ಅಂತ ಒಪ್ಕೊಂಡಿದ್ದು, ಅದೇ ರೀತಿ ನಮ್ಮ ಅಮ್ಮನಿಗೂ ಸಹ ಒಪ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ನಾನು ಹೇಳಲಿಲ್ಲ ಅಂತ ಹೇಳಬೇಕಾದ್ರೆ ಮತ್ತೆ ಈ ಕಡೆ ಸಂಗೀತ ನೆನಪಿಸ್ಕೊತಾ ಇರ್ತಾಳೆ, ಅವಳನ್ನ ಸೊಸೆಯಾಗಿ ಅಂತ ಒಪ್ಕೊಂಡಿದ್ದ ದಿನ ಎಲ್ಲ ನೆನಪಿಸ್ಕೊಂಡು ಅವಳು ಸಹ ಸ್ವಲ್ಪ ಕಣ್ಣೀರು ಹಾಕ್ತಾ ಇರ್ತಾಳೆ. ಆಗ ಭೂಮಿ ಮತ್ತೆ ಹೇಳ್ತಾ ಇರ್ತಾಳೆ, ದಿನ ಕಳೆದಂತೆ ನೀವು ಹೇಗೆ ನನ್ನನ್ನು ಸೊಸೆಯಾಗಿ ಒಪ್ಕೊಂಡ್ರೋ ಅದೇ ರೀತಿ ನಮ್ಮ ಅಮ್ಮನಿಗೆ ನಾನು ಇವಾಗ ಅರ್ಥ ಮಾಡಿಸಿದ್ದೀನಿ, ಆದರೆ ಏನು ಮಾಡಲಿ ಪರಿಸ್ಥಿತಿ ನನ್ನನ್ನು ಆ ರೀತಿ ಮಾಡ್ತು, ಏಕೆ ನೀವು ಒಬ್ಬರು ಮಗಳು ತಾನೇ, ನಿಮಗೂ ಒಬ್ಬಳು ಮಗಳಿದ್ದಾಳೆ ಅತ್ತೆ, ಹಾಗೆ ದೊಡ್ಡ ಸಾಹೇಬ್ರೆ ನಿಮಗೂ ಒಬ್ಬಳು ಮಗಳಿದ್ದಾಳೆ, ದೇವಿಯಾನಿ ಅಮ್ಮ ನನ್ನನ್ನು ಬಾಯಿ ತುಂಬ ಮಗಳು ಮಗಳು ಅಂತ ಅಂತೀರಾ, ನಿಮಗೂ ಒಬ್ಬಳು ಮಗಳಿದ್ದಾಳೆ, ಯಾವ ಮಗಳು ಮದುವೆ ತಾನೇ, ಅಮ್ಮನಿಗೆ ಆಸೆ ಇರಲ್ಲ ನೋಡಬೇಕು ಅಂತ ನೂರಾರು ಕನಸನ್ನ ಕಟ್ಟಿರ್ತಾರೆ, ಅಂಥದ್ರಲ್ಲಿ ನಮ್ಮ ತಾಯಿ ಜೈಲಿನಲ್ಲಿದ್ದರು, ನಾನು ಅವ್ರಿಗೆ ಈ ವಿಷಯನ ಹೇಳಕ್ಕೆ ಹೋಯ್ತು ಅಂತಂದರೆ ಒಬ್ಬ ಆರೋಪಿಯ ತಾಯಿಯ ಮಗಳು ಒಬ್ಬ ಶ್ರೀಮಂತನ ಮದುವೆ ಆಗಿದ್ದಾನೆ ಅಂತಂದರೆ 10 ಕ್ವಶನ್ ಹುಟ್ಕೋತವೆ, ಹಾಗೆ ತುಂಬಾ ಸಹ ಭಯ ಆಗುತ್ತೆ, ಅದಕ್ಕೋಸ್ಕರ ನಾನು ಅಮ್ಮನಿಗೆ ಈ ವಿಷಯನ ಹೇಳಲಿಲ್ಲ, ನಾನು ಮಾಡಿದ್ದು ತಪ್ಪ ಅಂತ ಎಲ್ಲರನ್ನೂ ಕೇಳ್ತಿರ್ಬೇಕಾದ್ರೆ ಎಲ್ಲರೂ ಏನು ಮಾತಾಡದೆ ಮೂಕರಾಗಿ ಹಾಗೆ ಭೂಮಿ ಮುಖನ ನೋಡ್ತಾ ಇರ್ತಾರೆ. ಹಾಗೆ ನೋಡಿ ಅತ್ತೆ, ನಮ್ಮಮ್ಮ ಜೀವನದಲ್ಲಿ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾಳೆ, ಈಗ ಜೈಲಲ್ಲೂ ಸಹ ತುಂಬ ಕಣ್ಣೀರಾಗ್ತಿದ್ದಾಳೆ, ಯಾವ ತಾಯಿಗೆ ತಾನೇ ಮದುವೆ ಆಯಿತು, ಇನ್ಮೇಲೆ ನನ್ನ ಮಗಳು ಆ ಮನೇಲಿ ಹೇಗಿರ್ತಳೋ ಅಥವಾ ಅವ್ರು ಚೆನ್ನಾಗಿ ನೋಡ್ಕೋತಾರೋ ಇಲ್ವೋ ಅನ್ನೋ ಟೆನ್ಷನ್ ತುಂಬ ಇದ್ದೇ ಇರುತ್ತೆ, ಆ ಒಂದು ಕಾರಣಕ್ಕೋಸ್ಕರ ನಾನು ನಮ್ಮ ಅಮ್ಮನಿಗೆ ಹೇಳಲಿಲ್ಲ, ಅದು ಬಿಟ್ಟರೆ ಇನ್ಯಾವ ವಿಚಾರನೂ ಇಲ್ಲ, ಇದಕ್ಕಷ್ಟೇ ನಾನು ಹೇಳಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಸಹ ಭೂಮಿ ಮುಖನ ನೋಡ್ತಾ ಇರ್ತಾರೆ. ಮತ್ತೆ ಭೂಮಿ ಕೈ ಮುಗಿದು ಹೇಳ್ತಾ ಇರ್ತಾಳೆ, ಇದಕ್ಕೋಸ್ಕರ ಅಷ್ಟೇ ನಾನು ನಿಮ್ಮ ಹತ್ರ ಎಲ್ಲ ಹೇಳಿಲ್ಲ, ನಿಮಗೆಲ್ಲ ಈ ಪ್ರಶ್ನೆ ಇಷ್ಟು ನೋವು ಕೊಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ಬೇಕಾದರೆ ನೀವು ಯಾವ ಶಿಕ್ಷೆ ಕೊಟ್ಟರು ನಾನು ತೊಗೊಳಕ್ಕೆ ರೆಡಿ ಇದ್ದೀನಿ ಅಂತ ಕೈ ಮುಗಿದು ಎಲ್ಲರ ಹತ್ರನೂ ಕೇಳ್ತಾ ಇರ್ತಾಳೆ. ಸಾಕ ಇನ್ನೇನಾದರೂ ಬೇಕಾ, ಇನ್ನೇನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳಿ, ಅದಕ್ಕೂ ನಾನು ಉತ್ತರ ಕೊಡ್ತೀನಿ, ಹೇಳಿ ಹೇಳಿ ಅಂತ ಕಿರ್ತಾ ಇರಬೇಕಾದ್ರೆ ಸಂಗೀತ ಕಣ್ಣೀರಾಗ್ತಾ ಇರ್ತಾಳೆ. ಆಗ ಅಂಜನಾ, ನನಗಿನ್ನೂ ಪ್ರಶ್ನೆ ಇದೆ, ಸರಿಯಾಗಿ ಉತ್ತರ ಸಿಕ್ಕಿಲ್ಲ, ನಿಮ್ಮಿಬ್ಬರು ನೋಡಿದಾಗ ನಿಜವಾಗ್ಲೂ ನೀವು ಲವ್ ಮಾಡಿ ಮದುವೆ ಆಗಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇಲ್ಲ, ಯಾವಾಗಲೂ ನನಗೆ ಅದೇ ಡೌಟು ಕಾಡ್ತಾ ಇದೆ, ನಿಜ ಹೇಳ್ತೀವೋ ಇಲ್ವೋ ಭೂಮಿ, ನೀನು ನಿಜ ಹೇಳಿಲ್ಲ ಅಂತ ಅಂದರೆ ನಿನ್ನ ತಾಯಿ ಮೇಲೆ ಆಣೆ ಅಂತ ಅಂದಾಗ ಭೂಮಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ.
ಆಗ ಭೂಮಿನೂ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನಟಿಸೋ ಸಂಬಂಧ ಯಾವತ್ತೂ ಶಾಶ್ವತ ಅಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾನು ಸಾಹೇಬ್ರನ್ನ ಮದುವೆಯಾಗಿ ಬಂದಾಗ ನೀವೆಲ್ಲ ನನಗೆ ಎಷ್ಟು ಕಷ್ಟ ಕೊಟ್ಟಿದ್ದೀರಾ ಅಂತ ನನಗೆ ಗೊತ್ತು. ಆದರೂ ಸಹ ನಾನು ಸಹಿಸ್ಕೊಂಡು ಯಾಕಿದ್ದೀನಿ ಗೊತ್ತಾ? ನೋಡು ಅಂಜನಾ, ಸಾಹೇಬ್ರು ಯಾವತ್ತೂ ಸಹ ನಿನ್ನನ್ನು ಲವ್ ಮಾಡಿಲ್ಲ. ನೀನು ಮಾತ್ರ ಅಷ್ಟೇ ಅವ್ರನ್ನ ಲವ್ ಮಾಡಿದೆ. ಆದರೆ ನಮ್ಮಿಬ್ಬರ ವಿಷಯದಲ್ಲಿ ನಾವಿಬ್ಬರು ಪರಸ್ಪರ ಒಪ್ಪಿ ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿದ್ವಿ. ಆದರೂ ಸಹ ನೀನು ಈ ಸಂಬಂಧನ ಒಪ್ಕೊಳ್ಳೋಕ್ಕೆ ರೆಡಿಯೇ ಇಲ್ಲ. ಪ್ರತಿದಿನ ಇದನ್ನು ಕೇಳ್ತಲೇ ಇದೆಯಾ? ಯಾಕೆ ನೀನು ಅರ್ಥ ಮಾಡ್ಕೊಳ್ತಲೇ ನಮ್ಮ ತಾಯಿ ಮೇಲೆ ಆಣೆ ಮಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ನನಗೂ ಈ ಗುಟ್ಟನ್ನು ಮನಸ್ಸಲ್ಲಿ ಇಟ್ಕೊಂಡು ಸಾಕಾಗಿದೆ ಸಾಹೇಬ್ರೆ, ಸತ್ಯ ಹೇಳೋ ಸಮಯ ಬಂದಿದೆ. ನಾನು ಎಲ್ಲರಿಗೂ ಹೇಳ್ತೀನಿ ಅಂತ ಅಂದಾಗ ಮನೆಯವರೆಲ್ಲರಿಗೂ ಸಹ ಶಾಕ್ ಆಗ್ತಾ ಇರುತ್ತೆ. ಅತ್ತೆ ನೋಡಿ, ನಮ್ಮ ಮದುವೆ ಅಂತ ಹೇಳೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಜಿತು, ಏ ಭೂಮಿ ಸುಮ್ಮನೆ ಇರು, ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು, ನೋಡು ಇವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ನಾವು ಇರೋಕ್ಕಾಗಲ್ಲ. ಯಾರಿಗೆ ಅರ್ಥ ಆಗಬೇಕೋ ಅದು ಅರ್ಥ ಆಗುತ್ತೆ. ನೀನು ಇನ್ನು ಮುಂದಕ್ಕೆ ಏನು ಮಾತಾಡಬೇಡ ಅಂತ ಹೇಳ್ಬಿಟ್ಟು ಮಾತನ್ನ ಚೇಂಜ್ ಮಾಡ್ತಾ ಇರ್ತಾನೆ. ಈ ಕಡೆ ಎಲ್ಲರಿಗೂ ಸ್ವಲ್ಪ ಟೆನ್ಷನ್ ಆಗ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ, ನಮ್ಮಿಂದ ನಿಮಗೆ ತೊಂದರೆ ಆಗಿದೆ ಅಲ್ವಾ? ಹಾಗಾದರೆ ನಾನು ಭೂಮಿ ಸಪ್ರೇಟ್ ಮನೆ ಮಾಡಿಕೊಂಡು ಹೊರಟು ಹೋಗ್ಬಿಡ್ತೀವಿ ಅಂತ ಅನ್ಬೇಕಾದ್ರೆ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಆಗ ಈ ಕಡೆ ಸಂಗೀತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನೋಡು ಭೂಮಿ, ದಯವಿಟ್ಟು ನನ್ನ ಕ್ಷಮಿಸು. ನೀನೇನು ಅಂತ ಗೊತ್ತಿದ್ರು ನಾನು ನಿನ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ನೋವು ಕೊಟ್ಬಿಟ್ಟೆ. ಇದ್ರ ಹಿಂದೆ ನೀನು ಮದುವೆ ಆಗಿರೋ ವಿಷಯನ ಯಾರಿಗೂ ಹೇಳಿಲ್ವಲ್ಲ, ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇದೆ ಅಂತ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು, ಎಲ್ಲ ರೀತಿ ನಾನು ಪ್ರಶ್ನೆ ಮಾಡಿದೆ ಅಂತ ಅಂದಾಗ ಸರಿ ಅತ್ತೆ ಅಂತ ಅಂದ್ಬಿಟ್ಟು ಅವಳು ಸಹ ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ನೀನು ಕಣ್ಣೀರು ಹಾಕ್ಬೇಡ, ಯಾರು ಒಪ್ಲಿ ಬಿಡಲಿ, ನೀನು ನನ್ನ ಮಗನ ಹೇಳ್ತಿ, ನನ್ನ ಮುದ್ದಿನ ಸೊಸೆ ಯಾವತ್ತಿದ್ರು ನೀನೇ, ನಿನ್ನನ್ನು ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಬಾ, ಯಾರು ಒಪ್ಪಿದ್ರೇನು ಬಿಟ್ರೇನು ಅಂತ ಕೈ ಹಿಡ್ಕೊಂಡು ಭೂಮಿನ ಕರ್ಕೊಂಡು ಹೋಗೇ ಬಿಡ್ತಾಳೆ. ಈ ಕಡೆ ದೇವ್ಯಾನಿಗೆ ಅಂಜನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಆದರೆ ಮನೆಯವರೆಲ್ಲರೂ ಸಹ ತುಂಬ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಅಜ್ಜಿನೂ ಸಹ ತನ್ನ ಮಗಳ ಹಿಂದೆ ಹೋಗ್ತಾ ಇರಬೇಕಾದ್ರೆ ದೇವ್ಯಾನಿಗೆ ಮಾತ್ರ ತುಂಬ ಕೋಪ ಮಾಡಿಕೊಂಡು ಅಜ್ಜಿನ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಮನೆಗೆ ಅಜಿತ್ ಮತ್ತು ಭೂಮಿ ಎಲ್ಲರೂ ಸಹ ಮನೆಗೆ ಬಂದಾಗ ಅಜಿತ್ ಅವಳನ್ನ ಸಪ್ರೇಟಾಗಿ ಕರ್ಕೊಬಂದು ಮಾತಾಡ್ತಾ ಇರ್ತಾನೆ. ನಿನಗೇನಾರು ತಲೆಗಿಲ್ಲ ಕೆಟ್ಟಿದೆಯಾ? ಆ ಕೋರ್ಟ್ ಮುಂದೆ ನಮ್ಮ ಕಾಂಟ್ರಾಕ್ಟ್ ಮದುವೆ ವಿಷಯನ ಹೇಳಕ್ಕೆ ಹೋಗಿದೆಯಲ್ಲ ಅಂತಂದಾಗ, ಇನ್ನೇನು ಮಾಡಲಿ, ಎಲ್ಲರೂ ಸಹ ಆ ರೀತಿ ಪ್ರಶ್ನೆ ಕೇಳ್ತಿದ್ರು, ಅದಕ್ಕೆ ಹೇಳ್ದೆ ಅಂತ ಹೇಳ್ತಿರ್ಬೇಕಾದ್ರೆ, ನಿನಗೆ ತಲೆ ಸರಿ ಇದೆಯಾ? ನಾನೇನಾದರೂ ತಡಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಹೇಳ್ತಿದ್ದೆ, ಯಾವಾಗ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ವ ಅಂದಾಗ, ಏನು ಮಾಡಲಿ, ನಮ್ಮ ಅಮ್ಮನ ಪರಿಸ್ಥಿತಿ ಆ ಥರ ಇದೆ ಅಂತ ಹೇಳ್ತಾ ಇರ್ತಾಳೆ. ನನಗೂ ಅರ್ಥ ಆಗುತ್ತೆ, ಆದರೆ ನೀನು ಹೇಳ್ಬಾರ್ದಿತ್ತು ಅಂದಾಗ, ಸರಿ ಬಿಡಿ ನಾನು ಹೇಳಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ನಾನು ಬಾಯಿ ಮುಚ್ಚೋದಕ್ಕೆ ನೀನು ಹೇಳಲಿಲ್ಲ ಅಂದಾಗ, ಯಾಕೆ ಸಾಹೇಬ್ರೆ, ನನ್ನ ಮನಸ್ಥಿತಿ ನಿಮಗೆ ಅರ್ಥ ಆಗ್ತಿಲ್ವಾ? ನಮ್ಮ ಅಮ್ಮನ ಪರಿಸ್ಥಿತಿ ಬೇರೆ ಸಿಕ್ಕಿಲ್ಲ ಅಂತ ನಾನು ಟೆನ್ಷನ್ ಇದ್ದೀನಿ, ಆದರೂ ಸಹ ನನ್ನನ್ನು ಬೈತಿದ್ದೀರಾ ಅಂತ ಅಂದಾಗ, ನಿನಗೆ ಎಷ್ಟು ಟೆನ್ಷನ್ ಇದೆಯೋ ಅಷ್ಟು ಟೆನ್ಷನು ನನಗೂ ಇದೆ, ಯಾಕೆ ನೀನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅವನು ರೇಗಾಡ್ತಾ ಇರ್ತಾನೆ. ಭೂಮಿ ಕೋಪ ಮಾಡಿಕೊಂಡು, ನಿಮಗೆ ನಿಮ್ಮ ಸಮಸ್ಯೆಗಳೇ ದೊಡ್ಡದ ಸಾಹೇಬ್ರೆ ಅಂತ ಅನ್ಬೇಕಾದ್ರೆ, ಆನೆ ಭಾರ ಆನೆಗೆ ದೊಡ್ಡದು ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿನೇ ಹೇಳ್ತಾ ಇರ್ತಾಳೆ, ನಿಮ್ಮ ಮದುವೆನ ವಿಷಯನ ಮುಚ್ಚಿಟ್ಕೊಂಡಿರೋದು ಆನೆಯೂ ಅಷ್ಟೇ ದೊಡ್ಡ ಸಮಸ್ಯೆ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತು ಸ್ವಲ್ಪ ಕಣ್ಣೀರು ಹಾಕ್ತಾ ಇರ್ತಾನೆ. ಇನ್ನೊಂದು ಕಡೆ ಭೂಮಿನೇ ಹೇಳ್ತಾ ಇರ್ತಾಳೆ, ಈ ಮದುವೆ ಆಗಿರೋ ವಿಷಯನ ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಸಾಹೇಬ್ರೆ, ಏನು ಮಾಡಲಿ, ಆನೆ ಅಷ್ಟು ದೊಡ್ಡದಾಗಿ ಭಾರ ಆಗಿದೆ. ಮನೆಯವ್ರನ್ನೆಲ್ಲ ನಂಬಿಸಿ ನಾನು ಮೋಸ ಮಾಡ್ತಾ ಇದ್ದೀನಿ. ನನ್ನ ಕೈಲಿ ಖಂಡಿತ ಆಗ್ತಾ ಇಲ್ಲ. ನಾನು ಹೇಳೋದನ್ನು ಮಾತೆಲ್ಲನೂ ಸಹ ಮನೆಯವರು ನಂಬ್ತಾ ಇದ್ದಾರೆ. ಪ್ರತಿನಿತ್ಯ ಅವರು ನನ್ನನ್ನು ಖುಷಿಯಾಗಿ ಮಾತಾಡಿಸ್ತಾರೆ, ಆದರೆ ಅವರಿಗೆ ಮೋಸ ಮಾಡಿದ್ದೀನಿ ಅಂತ ನನಗೆ ಅನಿಸ್ತಿದೆ. ಏನು ಮಾಡಲಿ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಇಡೀ ಕೋರ್ಟ್ ಮುಂದೆ ನಿಮ್ಮ ಮನೆಯವರೆಲ್ಲರೂ ಸಹ ನಿಮ್ಮ ಅಮ್ಮನಿಗೆ ಯಾಕೆ ಮದುವೆ ಆಗಿರೋ ವಿಷಯ ಹೇಳಿಲ್ಲ ಅಂತ ಕೇಳ್ತಿರ್ಬೇಕಾದ್ರೆ, ನಾನು ನನ್ನ ಕಣ್ಣೀರಿನ ಕಥೆಯನ್ನೇ ಹೇಳಿದೆ. ಅದನ್ನೆಲ್ಲ ನೋಡಿ ನಿಮ್ಮ ಮನೆಯವರೆಲ್ಲ ಮರುಗ್ತಿದ್ರು, ಆದರೆ ನನಗೆ ಮಾತ್ರ ತುಂಬ ಬೇಜಾರಾಗ್ತಿತ್ತು ಸಾಹೇಬ್ರೆ. ದೊಡ್ಡ ಸಾಹೇಬ್ರು ನೋಡಿದೆ, ಅವರು ಸಹ ತುಂಬ ಕಣ್ಣೀರು ಹಾಕ್ತಿದ್ರು. ಹಾಗೆ ಅತ್ತೆಯಂತೂ ತುಂಬ ಕಣ್ಣೀರು ಹಾಕ್ಕೊಂಡು ನನ್ನ ಸೊಸೆನ ಬೈದ್ನಲ್ಲ ಅಂತ ಗಿಲ್ಟ್ ಫೀಲ್ ಮಾಡ್ಕೋತಿದ್ರು. ಅವರು ನೋಡಿ ನನಗೂ ತುಂಬ ಗಿಲ್ಟ್ ಫೀಲ್ ಆಗ್ತಿತ್ತು. ಅದಕ್ಕೋಸ್ಕರ ನಿಜ ಹೇಳೋಣ ಅಂತ ಹೋಗ್ತಿದ್ದೆ. ಹೇಳಿದರೆ ಎಷ್ಟೋ ಮನಸ್ಸು ಹಗುರವಾಗ್ತಿತ್ತು ಅಂತ ಹೇಳ್ತಿರ್ಬೇಕಾದ್ರೆ, ತಲೆ ಕೆಟ್ಟಿದೆ ಭೂಮಿ, ನೀನು ಯಾಕೆ ಇವತ್ತು ಈ ರೀತಿ ಮಾತಾಡ್ತಾ ಇದೆಯಲ್ಲ? ನಿನಗೊಬ್ಳಿಗೋಸ್ಕರ ನಿನ್ನ ಮನಸ್ಸಿನ ಭಾರ ಇಳಿಸ್ಕೊಳ್ಳೋಕ್ಕೋಸ್ಕರ ನೀನು ಹೇಳಿದರೆ ನಮ್ಮ ಮನೇಲಿ ಎಷ್ಟು ನೋವು ಮಾಡ್ಕೊತಿದ್ರು ಗೊತ್ತಾ ಅಂತ ಬೈತಾ ಇರ್ತಾನೆ. ಮತ್ತೆ ಅಜ್ಜಿತು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಅಷ್ಟು ಸುಲಭವಾಗಿ ನಮ್ಮ ಕಾಂಟ್ರಾಕ್ಟ್ ಮದುವೆ ವಿಚಾರ ಮನೆಗೆ ಹೇಳದಿದ್ದರೆ ನಾನು ನಿನ್ನನ್ನು ಕಾಂಟ್ರಾಕ್ಟ್ ಮದುವೆ ಆಗೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ನಿಮ್ಮಮ್ಮನಿಗೆ ಎಷ್ಟು ನೋವಾಗುತ್ತೋ ಅದೇ ರೀತಿ ನಮ್ಮನೆಯವ್ರಿಗೂ ನೋವಾಗುತ್ತೆ. ಅದನ್ನು ನೀನು ಅರ್ಥ ಮಾಡ್ಕೊ. ನಿನ್ನೊಬ್ಳಿಗೋಸ್ಕರ ನಾನು ಹೇಳೋಕ್ಕಾಗಲ್ಲ. ನೋಡು, ನಿನಗೆ ಆರ್ಡ್ರ್ ಮಾಡಿ ಹೇಳ್ತಾ ಇದ್ದೀನಿ, ನಾನು ಸಾಹಿತ್ಯನ ಮರಿಬೇಕು ಅಂತಂದರೆ ಅಲ್ಲಿವರೆಗೂ ನೀನು ಕಾಂಟ್ರಾಕ್ಟ್ ಮದುವೆ ವಿಚಾರ ಹೇಳ್ಬಾರ್ದು. ಇದನ್ನು ಏನಾದರೂ ಬೇಕಾದ್ರೆ ಅನ್ಕೊಂತ ಕೋಪ ಮಾಡ್ಕೊಂಡು ಬೈದು ಹೋಗ್ತಿರ್ಬೇಕಾದ್ರೆ ಭೂಮಿ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಕಣ್ಣೀರು ಹಾಕ್ಕೊಂಡು ಕೃಷ್ಣನ ನೆನಪು ಮಾಡ್ಕೋತಾ ಇರ್ತಾಳೆ. ಏನು ಕೃಷ್ಣ ಇದು, ಎಲ್ಲರೂ ಅವ್ರವ್ರ ಜಾಗದಲ್ಲಿ ನಿಂತಿದ್ದಾರೆ, ಆದರೆ ನಮ್ಮ ಭಾಗ್ಯಮ್ಮ ಏನು ಕರ್ಮ ಮಾಡಿತ್ತು? ನೀನು ಹುಟ್ಟಿದ್ದು ಜೈಲಲ್ಲಿ ಅಂತ ನನಗೆ ಗೊತ್ತು, ಆದರೆ ನೀನು ದೇವ್ರಪ್ಪ, ನಾವು ಸಾಮಾನ್ಯ ಮನುಷ್ಯರು, ದಯವಿಟ್ಟು ನಮ್ಮ ಅಮ್ಮನ ಆದಷ್ಟು ಬೇಗ ಬಿಡುಗಡೆ ಮಾಡು ಅಂತ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಮನೇಲಿ ಎಲ್ಲರೂ ಸಹ ತುಂಬ ಬೇಜಾರು ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಪಲ್ಲವಿ ಬಂದು ಅಡುಗೆ ರೆಡಿಯಾಗಿದೆ ಬನ್ನಿ ಅಮ್ಮ ಅಂತ ಕರೆದಾಗ ಸಂಗೀತ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಯಾವಾಗಲೂ ಸಹ ಎಷ್ಟೇ ಬೇಜಾರಾಗಿದ್ರು ಭೂಮಿ ಬಂದು ಏನು ಅಡುಗೆ ಮಾಡೋಣ ಅಂತ ಹೇಳ್ತಾ ಇದ್ಲು. ಇವತ್ತು ಬಂದಿಲ್ಲ ಅಂತ ಅಂದರೆ ಅರ್ಥ ಮಾಡ್ಕೋಬೇಕು, ಭೂಮಿಗೆ ಎಷ್ಟು ನೋವಾಗಿದೆ, ನಾವು ಎಷ್ಟು ನೋವು ಕೊಟ್ಕೊಂಡಿದ್ದೀವಿ, ಪಾಪ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ.
ಅಷ್ಟೊತ್ತಿಗೆ ಅಜ್ಜಿನೂ ಸಹ ಹೇಳ್ತಾ ಇರ್ತಾಳೆ, ಪಾಪ ಅವ್ರ ಅಮ್ಮನ ನೋವಲ್ಲಿ ಅವಳಿದ್ಲು, ನಾವೇ ತುಂಬ ನೋವು ಕೊಟ್ವಿ ಅಂತ ಹೇಳ್ತಾ ಇರಬೇಕಾದ್ರೆ, ಹೌದು ಅಮ್ಮ, ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಿತ್ತು. ಮದುವೆ ಟೈಮಲ್ಲಿ ಏನಾಯಿತು, ಅವ್ರ ಅಪ್ಪನ ಬೇರೆ ಕಳ್ಕೊಂಡ್ಲು, ಅವರಮ್ಮ ಜೈಲಲ್ಲಿ ಅರೆಸ್ಟ್ ಆದರೂ ಸಹ ನಾವು ಇಲ್ಲ ಸಲ್ಲದನ್ನೆಲ್ಲ ಬೈದು ಬಿಟ್ವಿ ಅಂತ ತುಂಬ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅಪೇಕ್ಷಾ ಬೈತಾ ಇರ್ತಾಳೆ, ಏನಾಗಿದೆ ನಿಮಗೆಲ್ಲ ಈ ರೀತಿ ಮಾತಾಡ್ತಾ ಇದ್ದೀರಾ? ಫಸ್ಟ್ ಆಫ್ ಆಲ್ ಅವಳು ಮದುವೆ ಆಗಿ ನಮ್ಮಿಂದ ಮುಚ್ಚಿಟ್ಟಿರೋದೇ ತಪ್ಪು ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ಪರಿಸ್ಥಿತಿ ಒಂದೇ ಥರ ಇರಲ್ಲ, ಮಾತಾಡಬೇಡ ಅಪ್ಪು ಅಂತ ಶ್ರವಣ್ ಬೈತಾ ಇರ್ತಾನೆ. ಆವಾಗ ದೇವ್ಯಾನಿ ಹೇಳ್ತಿರ್ತಾಳೆ, ಮಾವ ಒಂದು ವಿಷಯನ ಅಬ್ಸರ್ವ್ ಮಾಡಿದ್ರಾ, ನಾವು ಕೋರ್ಟ್ ಮುಂದೆ ಎಲ್ಲರೂ ಕೇಳಿದಾಗ ಏನೋ ಮದುವೆ ವಿಚಾರ ಹೇಳ್ಬಿಟ್ಟು ಅವಳು ನಮ್ಮನ್ನು ಸುಮ್ಮನೆ ಮಾಡಿದ್ಲು. ಆದರೆ ಅಂಜು ಕ್ವಶನ್ ಕೇಳಿದಾಗ ರೈಸ್ ಆಗಿ, ಭೂಮಿ ನಾನು ಎಲ್ಲರ ಹತ್ರನೂ ನಿಜ ಹೇಳ್ತೀನಿ, ನನ್ನ ಮತ್ತು ಸಾಹೇಬ್ರ ಮದುವೆ ಏನು ಗೊತ್ತಾ ಅಂತ ಹೇಳಕ್ಕೆ ಹೋದಾಗ ಅಜಿತ್ ಅದನ್ನೆಲ್ಲ ಮಾಡಿ ಏನೋ ಒಂದು ಮೈಂಡು ಡೈವರ್ಟ್ ಮಾಡ್ದ. ಅದೇನು ಅಂತ ನೀವು ಗಮನಿಸಿದ್ರಾ ಅಂತ ಕೇಳ್ತಿರ್ಬೇಕಾದ್ರೆ ಎಲ್ಲರೂ ಆಶ್ಚರ್ಯವಾಗಿ ದೇವ್ಯಾನಿ ಮುಖನ ನೋಡ್ತಾ ಇರ್ತಾರೆ.